ಕೊಡಗಿನಲ್ಲಿ ಮಳೆಯ ಅಬ್ಬರಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಕುಶಾಲನಗರದ ಕೂಡಿಗೆ ಹೆಬ್ಬಾಲೆ ವ್ಯಾಪ್ತಿಯಲ್ಲಿ ಬೆಳೆ ನಾಶ ಆಗಿರೋದು. ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ ಸಂಪೂರ್ಣ ಹಾನಿಯಾಗಿದೆ. ಜೋಳ ಮತ್ತಷ್ಟು ನೆನೆದು ಮೊಳಕೆಯೊಡೆಯೋ ಆತಂಕ ಶುರುವಾಗಿದೆ. ಅಧಿಕಾರಿಗಳು ಸರ್ವೆ ಮಾಡಿಲ್ಲ, ಪರಿಹಾರ ಸಿಗಲ್ಲ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ತನ್ನ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ ರೈತ ಕೃಷ್ಣಪ್ಪ. ಜೂನ್ ತಿಂಗಳಲ್ಲಿ ಪ್ರಾರಂಭ ಆದಂಥ ಮಳೆ ಇವತ್ತಿನವರೆಗೆ ಮಳೆ ಬಿಡುವೇ ಇಲ್ಲ. ತುಂಬ ಶೀತದ ವಾತಾವರಣದಲ್ಲೇ ಕಥೆ ಕಳೀತಿದೆ. ಜೋಳ ಒಂದೇ ಅಲ್ಲ, ಜೋಳ, ಕೆಸ, ಕ್ಯಾನೆ, ನಮ್ಮ ವಾಣಿಜ್ಯ ಬೆಳೆಗಳು ಏನು ಮಾಡ್ತೀವಿ, ಶುಂಠಿ ಎಲ್ಲವೂ ಸಂಪೂರ್ಣ ಹಾಳಾಗಿದೆ. ನಮಗೇನು ಕಾಳು ಕಟ್ಟಬೇಕಿತ್ತು, ಮೂವತ್ತೆ ಕಟ್ಟಬೇಕಿತ್ತು, 10% ಮೂವತ್ತೆ ಕಟ್ಟಿದೆ. ಇನ್ನು 90% ಮೂವತ್ತನೇ ಇಲ್ಲ. ಆ 10% ತಗೊಳಕ್ಕಾಗ್ತಾಯಿಲ್ಲ. ನಾವು ಒಬ್ಬ ರೈತ, ಯಾರೇ ಆಗಲಿ ರೈತ, ನಾವು ಏನು ಬೆಳೆ ಮಾಡಬೇಕು ಅಂದರೆ ದುಡ್ಡೇನು ಯಾರು ಇಟ್ಕೊಂಡಿಲ್ಲ. ಅಲ್ಲ, ಪ್ರತಿ ಯಾವ ವರ್ಷವೂ ನಮ್ಮ ರೈತರಿಗೆ ಯಾವುದೂ ಬೆಳೆ ಕೈ ಸಿಗ್ತಾ ಇಲ್ಲ. ಈಗ ಅದು ಏನು ಮನೇಲಿ ಒಡವೆ ಇತ್ತು ಅದನ್ನೆಲ್ಲ ಇಟ್ಟು ಅಡ ಇಟ್ಟು ನಾವು ಬೆಳೆ ಮಾಡಿದ್ದೀವಿ. ಅದನ್ನು ಬುಡ್ಸ್ಗಳ ಮಟ್ಟನೂ ಇಲ್ಲ. ಈಗ ಅಷ್ಟು ಈ ಸ್ಥಿತಿಗಿದೆ. ಹೊರನೂರು ಭಾಗದಲ್ಲಿ ನಾವು ನೋಡಿದಾಗೆ ಬೀಜ ಬಿತ್ತಿದಾಗಲಿಂದ ಇಲ್ಲಿ ತನಕನೂ ಸಮೇತ ಮಳೆನೇ ನಿಂತಿಲ್ಲ. ಇಲ್ಲಿ ನಮ್ಮ ಈ ಏರಿಯಾದಲ್ಲಿ ಈ ವಾರದ ಸಮೇತ ಮುರಿದು ಅದನ್ನು ಸ್ವಲ್ಪ ನೇರ್ಪು ಮಾಡಿ ಇರೋದನ್ನಾರು ಮಾರೋಣ ಅಂದರೆ ಈಗ ಒಂದು ಎಕರೆಗೆ ನಾವಿಲ್ಲಿ 20 ಕ್ವಿಂಟಲ್ ಜೋಳ ನಾವು ಬೆಳೀತಾ ಇದ್ದೋ, ಈ ವರ್ಷ 5 ಕ್ವಿಂಟಲ್ ಸಮೇತ ಆಗ್ತಾಯಿಲ್ಲ. ಹಾಗಾಗಿ ವ್ಯವಸಾಯ ಅಂತಂತಂದರೆ ಒಂದು ಮಾತಿದೆ, ನಾನು ಸಾಯ ನೀನು ಸಾಯ ಮನೆ ಮಕ್ಕಳೆಲ್ಲ ಸಾಯ ಅನ್ನೋಂತಹ ಒಂದು ಭಾಳ ನೋವಿನ ಮಾತನ್ನು ಸಹಜವಾಗಿ ಹೇಳ್ತಾರೆ. ಆದರೆ ಆ ಮಾತು ಅಕ್ಷರಶಃ ಸತ್ಯ ಅಂತ ಅನ್ಸುತ್ತೆ. ಯಾಕೆಂತಂದರೆ ನೋಡ್ಬೋದು, ನಾನೀಗ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ, ತೊರೆನೂರು ಈ ಭಾಗದಲ್ಲಿ ಇದ್ದೇವೆ. ಸೊ ಏನು ಮೆಕ್ಕೆಜೋಳ ಬೆಳೆದಿದ್ರು ಆ ಎಲ್ಲ ಮೆಕ್ಕೆಜೋಳ ಈಗ ಕಟಾವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗದೆ ತೀವ್ರ ಮಳೆಗೆ ಸಿಲುಕಿ ಎಲ್ಲವೂ ಕೂಡ ಗಿಡದ ಮೇಲೇ ಮೊಳಕೆ ಬಂದು ಹೋಗ್ತಾ ಇದೆ. ಸೊ ನೋಡ್ಬೋದು ಎಷ್ಟು ಮಟ್ಟಿಗೆ ಎಲ್ಲವೂ ಕೂಡ ಮೊಳಕೆ ಬಂದಿದೆ ಅಂತೇಳಿ. ಸಹಜವಾಗಿ ಬೆಳೆ ತುಂಬ ದೊಡ್ಡ ದೊಡ್ಡ ತೆನೆಗಳು ಬರಬೇಕಾಗಿತ್ತು. ಆದರೆ ಕೆಲವು ರೋಗಗಳು ಬಂದಿದ್ದರಿಂದ ತೆನೆ ಕೂಡ ತುಂಬ ಸಣ್ಣ ಪ್ರಮಾಣದಲ್ಲಿ ಬಂದಿದೆ. ಅಂದರೆ 4 ಕಾಳು, ಒಂದು 50 ಕಾಳು ಹಿಂಗಿರೋಂಗೆ ಇದು ತೆನೆಗಳು ಬಂದಿರೋ ಅಂಥದ್ದು. ಸೊ ಅದ್ರ ಜೊತೆಗೆ ಈಗ ಅದನ್ನಾದರೂ ಕೂಡ ಕಟಾವು ಮಾಡಿ ಬಂದಷ್ಟು ಹೆಂಗಾದರೂ ಮಾಡಿ ಒಂದಷ್ಟು ಕೈಗೆ ತಗೊಳ್ಳುವ ಅಂತೇಳಿ ರೈತರು ಆ ಒಂದು ಆತರದಲ್ಲಿದ್ದರೆ ಅದು ಕೂಡ ಈಗ ಕೈಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಯಾಕೆಂದರೆ ಎಲ್ಲವೂ ಕೂಡ ಒಣಗಿ ನಿಂತಿದೆ. ಕಟಾವು ಮಾಡಬೇಕು ಅಂತಂದರೆ ಮಳೆ ಬಿಡುವು ಕೊಡಬೇಕು. ಆದರೆ ಕಳೆದ ಒಂದು 15 ದಿನಗಳಿಂದ ನಿರಂತರವಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ವಿಪರೀತವಾದಂತಹ ಮಳೆ. ಭೂಮಿಯಲ್ಲಿ ಹೆಜ್ಜೆಯನ್ನು ಇಡ್ಲಿಕ್ಕಾಗಲ್ಲ, ಹೆಜ್ಜೆಯನ್ನು ಇಟ್ಟರೆ ಊತು ಹೋಗ್ತಾ ಇದೆ ಅನ್ನೋಷ್ಟು ಮಟ್ಟಿಗೆ ಎಲ್ಲವೂ ಕೂಡ ತೇವ ಆಗೋಗಿದೆ. ಅಷ್ಟೊಂದು ಮಳೆ ಸುರಿಯುತ್ತಿರೋ ಅಂಥದ್ದು. ಹಾಗಾಗಿ ಗಿಡದ ಮೇಲೆ ಬೆಳೆ ಇದ್ರೂ ಕೂಡ ಆಗ್ಲೇ ಎಲ್ಲವೂ ಕೂಡ ಮೊಳಕೆ ಬಂದು ಹೋಗ್ತಾ ಇದೆ. ಸೊ ಇದು ರೈತರಿಗೆ ಒಂದಷ್ಟು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋಂತಹ ಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಆತಂಕಕ್ಕೆ ಈಡಾಗಿರೋಂಥದ್ದು. ತೊರೆನೂರು, ಹೆಬ್ಬಾಲೆ, ಶಿರಂಗಾಲ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋಬ್ಬರಿ ಸುಮಾರು ಒಂದು 30,000 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈ ಒಂದು ಜೋಳದ ಬಿತ್ತನೆಯನ್ನು ಮಾಡಲಾಗಿತ್ತು, ಮುಸುಕಿನ ಜೋಳದ ಬಿತ್ತನೆಯನ್ನು ಮಾಡಲಾಗಿತ್ತು. ಆದರೆ ಎಲ್ಲ ಬೆಳೆಗಳು ಕೂಡ ಆಲ್ಮೋಸ್ಟ್ ಇದೇ ರೀತಿಯಾಗಿ ಆಗಿದೆ. ಸೊ ಇದು ರೈತರ ಅಳಲಾಗಿರೋ ಅಂತಹದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.